ಸೊ ಮೋದಿಯವರು ಲೈಫ್ ಸ್ಟೈಲ್ ಚೆನ್ನಾಗಿದೆ. ತುಂಬ ನಿಮ್ಮ ಮೀಡಿಯಾದಿಂದ ದೂರ ಇದ್ದಾರೆ, ಅದೊಂದು ಒಳ್ಳೆಯ ಕೆಲಸ ಅವರು. ಯಾಕೆಂದರೆ ಮೀಡಿಯಾದಲ್ಲಿ ಇದ್ರ ತಾನೇ ಅವ್ರ ತಪ್ಪುಗಳು ಗೊತ್ತಾಗೋದು. ಮೀಡಿಯಾ ಹತ್ರಕ್ಕೆ ಬರದೇ ಇದ್ದರೆ ಅವ್ರ ತಪ್ಪು ಹೆಂಗೆ ಕಂಡಿತ್ತು. ಸುಮ್ಮನೆ ನೀವು ದೂರದಿಂದನೇ ಅವ್ರನ್ನ ಫೋಕಸ್ ಮಾಡಬೇಕು, ಅವ್ರ ಕಾರ್ಯಕ್ರಮಗಳು ಕೊಡಬೇಕು ಅಷ್ಟೇ. ಆದ್ರೂ ನಮ್ಮನ್ನ ಬೈತಿರ್ತೀರಾ ನೀವು ಬೆಳಗ್ಗೆ ಎಲ್ಲ ಅವ್ರ ಬಗ್ಗೆ ನೆಗೆಟಿವ್ ಮಾಡೋದೇ ಇಲ್ಲ. ನೆಗೆಟಿವ್ ಮಾಡಲ್ಲ ಅಂತ ಅಂದ್ರೆ ಅವ್ರು ನಮ್ಗೆ ಸಿಗೋದಿಲ್ಲ, ನೆಗೆಟಿವ್ ಮಾಡಲ್ಲ, ಪಾಸಿಟಿವ್ ಮಾತ್ರ ಮಾಡ್ತೀರಾ. ಓಕೆ. ಸೊ ಅದರಿಂದ ಬಹುಶಃ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಕಳೆದ 5 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ದೊಡ್ಡ ಮೇಯ್ನ್ ಸಾಧನೆ ನಮ್ಮದು ಫಸ್ಟು 5 ಗ್ಯಾರಂಟಿ ಕೊಟ್ಟಿದ್ದೆ. ಅಂದರೆ ಗೊತ್ತಿಲ್ಲದಲ್ಲೇ ಮಾತಾಡ್ತಾರೋ ಗೊತ್ತಿದ್ದು ಮಾತಾಡ್ತಾರೋ ಸಾರ್ವಜನಿಕರಾಗಿರ್ಬೋದು ಅಥವಾ ಅಪೋಸಿಷನ್ ಲೀಡರ್ ಆಗ್ಬೋದು, ಮೀಡಿಯಾದರಾಗಿ ನೀವು ಪ್ರಾರಂಭದಲ್ಲಿ ಈ ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತ ಸೊ ಅಪೋಸಿಷನರು, ಕೆಲವರು ಬುದ್ಧಿವಂತ ಜನರಿರ್ಬೋದು, ಮೀಡಿಯಾದವ್ರಿರ್ಬೋದು, 1 ತಿಂಗಳು 24 hours ಏನನ್ನೂ ತಗೊಳ್ಳದಲ್ಲೇ ಗ್ಯಾರಂಟಿ ವಿಚಾರದಲ್ಲಿ ನೀವು ಅಟ್ಯಾಕ್ ಮಾಡಕ್ಕೆ ನಿಂತ್ಕೊಂಡ್ರಿ. ಹೆಂಗೆ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗತ್ತೆ, ನಿಮ್ಮ ಕೈಲಿ ಘೋಷಣೆ ಮಾಡೋಕ್ಕಾಗತ್ತಾ ಅಂತ ಫಸ್ಟ್ ಸ್ಟೇಜು ಸಾಧ್ಯನೇ ಇಲ್ಲ ಅನ್ನೋದು ಒಂದು. ಪ್ರಧಾನಿಯವರು ಸಹ ಮಾತನಾಡಿದ್ರು, ಇದು ಕಷ್ಟ ಆಗುತ್ತೆ, ಆರ್ಥಿಕವಾಗಿ ಸಮಸ್ಯೆನ ಎದುರಿಸ್ಬೇಕಾಗತ್ತೆ ಕರ್ನಾಟಕ ಸರ್ಕಾರ. ಅಷ್ಟು ದೊಡ್ಡ ಏನೋ ಒಂದು ಆಗ್ತಾ ಇದೆ ಅಥವಾ ಅಲ್ಲಿ ತುಂಬಾ ದುಡ್ಡು ವ್ಯಯ ಆಗುತ್ತೆ ಅಥವಾ ತುಂಬಾ ದುಡ್ಡಿನ ಜಮಾವಣೆ ಆಗ್ಬೇಕಾಗುತ್ತೆ ಅನ್ನೋ ವಿಚಾರ ಅಂತ ಬಂದಾಗ ಡೆಫಿನೆಟ್ಲಿ ಆ ಚಿಂತೆ ಎಲ್ರಿಗಂತೂ ಇತ್ತಲ್ಲ. ಓಕೆ. ಆದ ತಕ್ಷಣನೇ ನಾವು ನಮ್ಮ ಟೈಮ್ ತಕ್ಕಂತೆ ಘೋಷಣೆನೂ ಮಾಡ್ದೋ, ಇಂಪ್ಲಿಮೆಂಟು ಸ್ಟಾರ್ಟ್ ಮಾಡ್ದೋ, 2.5 ವರ್ಷ ಸಕ್ಸಸ್ಫುಲ್ಲಾಗಿ ಮಾಡ್ದೋ. ಯಾವ ಮೋದಿಯವರು ಟೀಕೆ ಮಾಡಿದ್ರು ಅದೇ ಮೋದಿಯವರು 3-4 ರಾಜ್ಯದಲ್ಲಿ ಚುನಾವಣೆ ಆದಂಥ ಎಲ್ಲ ರಾಜ್ಯದಲ್ಲೂ ಸಹ ಈ ಗ್ಯಾರಂಟಿಯನ್ನು ನಿಮ್ಮನ್ನು ಕಾಪಿ ಮಾಡಿದ್ದಾರೆ ಅಂತೀರಿ. ಅಂದ್ರೆ ನಿಮ್ಮ ಕೈಲಿ ಸಾಧ್ಯವಾಗದೇ ಇದ್ದಿದ್ದು ಯಾರು ಕಾಪಿ ಮಾಡಿದಾರೋ ಅವ್ರು ಯಾರು ಸಹ ನಮ್ಮ ಥರ ಸಕ್ಸಸ್ಫುಲ್ಲಾಗಿ ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಬಟ್ ಗೃಹಲಕ್ಷ್ಮಿ ಅಮೌಂಟ್ ಅಲ್ಲಿ ಯಾಕೆ ಹಂಗಾಗ್ತಾ ಇದೆ ಸರ್? ಮಹೇಶ್ ತೆಂಗಿನಕಾಯಿ ಆರೋಪ ಮಾಡ್ತಾರೆ, ಗೃಹಲಕ್ಷ್ಮಿ ಅಲ್ಲಿ ಒಂದ್ 2-3 ತಿಂಗಳೇ ಹಾರಿಸ್ಬಿಟ್ಟಿದ್ದಾರೆ ಅಂತ ಅಂದು. ಅದು ಹಾರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಕಾರಣಕ್ಕೆ ಅದು 2 ತಿಂಗಳು ಗ್ಯಾಪ್ ಆಗಿದೆ ಅನ್ನೋದನ್ನ ಹಣಕಾಸಿನ ಇಲಾಖೆಯ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಕೋಆರ್ಡಿನೇಷನಲ್ಲಿ ಏನು ಮಿಸ್ಟೇಕ್ ಆಗಿದೆ, ಯಾಕೆ ಗ್ಯಾಪ್ ಆಯಿತು ಅನ್ನೋದನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಅದು ಹಣಕಾಸಿನ ಇಲಾಖೆಯವ್ರ ಜೊತೆ ಮತ್ತು ಅವರ ಇಲಾಖೆಯವ್ರ ಜೊತೆ ಮಾತನಾಡಿ ಅದನ್ನು ಕ್ಲಿಯರ್ ಮಾಡಬೇಕಷ್ಟೇ ಉಳಿದಿರೋದು. ಬಿಟ್ಟರೆ ಕಾರಣ ಏನು, ಜಂಪ್ ಯಾಕಾಯಿತು, ಫೆಬ್ರವರಿ ಮಾರ್ಚಿನಲ್ಲಿ ಕಂಟಿನ್ಯೂಟಿ ಆಗಬೇಕಾದದ್ದು ಏಪ್ರಿಲ್ನಲ್ಲಿ ಏಕೆ ಹೋಯ್ತು ಅನ್ನೋದಷ್ಟೇ ಬಿಟ್ಟರೆ ಚಾನ್ಸೇ ಇಲ್ಲ. ಅದನ್ನು ತಪ್ಸಕ್ಕಾಗಲಿ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲಿ ಸರ್ಕಾರದ ಉದ್ದೇಶನೂ ಅಲ್ಲ, ಅದು ಯಾವುದೇ ಕಾರಣಕ್ಕೆ ಮಾಡಲಿಕ್ಕೆ ಅವಕಾಶನೂ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳಾಗಲಿ ಅಥವಾ ನಮ್ಮ ಕ್ಯಾಬಿನೆಟ್ ಆಗಲಿ ಇದಕ್ಕೆ ನಾವು ಪೂರಕವಾಗಿಲ್ಲ. ಹಾಗಾದ್ರೆ ತೋರಿಸ್ತಿರೋ ದಾಖಲೆಗಳು ಸುಳ್ಳು ಅಂತೀರಾ? ಅದನ್ನೇ ಹೇಳ್ತಾ ಇದ್ದೀನಲ್ಲ ಮೇಡಮ್, ನೀವೇ ಯಾಕೆ ತಪ್ಪು ಮಾಡ್ತಾ ಇದ್ದೀರಾ? ಸೊ ಇದು ಮಿಸ್ಟೇಕ್ ಆಗಿದೆ. ಮಿಸ್ಟೇಕ್ ಆದದ್ದು ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮೀಟಿಂಗ್ ಆಗಬೇಕಾಗಿದೆ. ಇಲ್ಲ ಮುಖ್ಯಮಂತ್ರಿಗಳು ಮೀಟಿಂಗ್ನ ಹೆಡ್ ಮಾಡಬೇಕು, ಇಲ್ಲ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಸೊ ಫೈನಾನ್ಸ್ ಜೊತೆ ಮತ್ತು ಅವರ ಇಲಾಖೆ ಜೊತೆ ಒಂದು ಮೀಟಿಂಗ್ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ. ಬಟ್ ಆದರೆ ಅದಕ್ಕೆ ಉತ್ತರ ಕ್ಲಿಯರ್ ಆದಮೇಲೆ ಬಟ್ ದುಡ್ಡು ಏನು ಫೆಬ್ರವರಿ ಮಾರ್ಚ್ ಏನಿದೆ ಅದು 100% ದುಡ್ಡು ಹೋಗುತ್ತೆ. ಆ ಪ್ರಶ್ನೆನೇ ಇಲ್ಲ ನಮ್ಮಲ್ಲಿ. ಅದು ಕಾಂಪ್ರಮೈಸೇ ಇಲ್ಲ, ಅವಾಯ್ಡ್ ಮಾಡೋದು ಅಥವಾ ನಿಲ್ಲಿಸೋದು ಅಥವಾ ಗ್ಯಾಪ್ ಮಾಡೋದು ಪ್ರಶ್ನೆನೇ ಇಲ್ಲ. ಆ 2 ತಿಂಗಳು ಹೋಗುತ್ತೆ. ಶೋರ್.